ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ನ್ಯಾಕ್ಸ್ಗೆ ಖಾರ ಕಡಲೆ ಅಥವಾ ಮಸಾಲ ಕಡಲೆ ಅಂತಲೂ ಕರೀತಾರೆ, ಇದು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಅಗಲವಾಗಿರುವ ಪಾತ್ರೆ ತಗೊಳ್ಳಿ. ಅದರಲ್ಲಿ 1/4 ಕಪ್ದಷ್ಟು ಕಡಲೆ ಹಿಟ್ಟು ಹಾಕಿ, 1 ಸ್ಪೂನಷ್ಟು ಉಪ್ಪು ಮತ್ತು ಸೋಡಾ ಹಾಕಿ, 1 ಚಿಟಿಕೆ ಅಷ್ಟು ಅರಿಶಿಣ ಹಾಕಿ, ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕಿ 1 ಸ್ಪೂನ್ ಹಾಕಿ ಸಾಕು. ಆಮೇಲೆ ಖಾರ ಆಗಿಬಿಡುತ್ತೆ. ಆಮೇಲೆ ಒಂದು ಅಕ್ಕಿ ಹಿಟ್ಟು ಹಾಕ್ಬೋದು ಇದ್ದರೆ, ಸೊ ನಾನು ಹಾಕಿಲ್ಲ, ಅಕ್ಕಿ ಹಿಟ್ಟು ಇರಲಿಲ್ಲ. ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ಶೇಂಗಾ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಉಪ್ಪೆಲ್ಲ ಹಂಗಂಗೆ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕ್ಕೊಂಬೇಡಿ, ಏಕೆಂದರೆ ಅದು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ತೆಳ್ಳಗಾದರೆ ಹಾಕಬೇಕಾದ್ರೆ ಚೆನ್ನಾಗಿ ಬರಲ್ಲ. ಎಲ್ಲ ಗಟ್ಟಿಯಾಗಿ ಕಲಿಸ್ಕೊಂಡಾದಮೇಲೆ ಒಂದು 5 ಮಿನಿಟ್ಸ್ ಬಿಡಬೇಕು. ಅದು ಸ್ವಲ್ಪ ನೀರಿರುತ್ತಲ್ಲ, ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಸೊ 5 ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ಈ ಥರ ಇದೆ. ನೆಕ್ಸ್ಟು ಒಂದು ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಾದಮೇಲೆ ಅದು ಕಳಿಸ್ಕೊಂಡಿರೋದಿರುತ್ತಲ್ಲ, ಅದನ್ನು ಒಂದೊಂದೇ ನಿಧಾನವಾಗಿ ಹಾಕಿ, 2 ಹಾಕಿ, 3 ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಹಾಕಿದ್ರೆ ಒಂದೇ ಹತ್ರ ಹೋಗ್ಬಿಟ್ಟು ಬೇಯಲ್ಲ. ನಿಮಗೆ ಸ್ಪೂನ್ ಏನಾದರೂ ಕಂಫರ್ಟಬಲ್ ಇಲ್ಲ ಅಂದರೆ ಕೈಯಲ್ಲೇ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಿಧಾನವಾಗಿ ಹಾಕಿ ಸಿಡ್ದು ಬಿಡುತ್ತೆ. ಇದನ್ನು ಫುಲ್ ಫ್ಲೇಮಲ್ಲಿ ಇಟ್ಕೊಬೇಡಿ, ಏಕೆಂದರೆ ಹೈಯಲ್ಲಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಸಿಡಿದು ಬಿಡುತ್ತೆ. ಸೊ ನೋಡಿಕೊಂಡು, ಆಮೇಲೆ ಸೀದೋಗ್ಬಿಡುತ್ತೆ ಕಡಲೆ ಬೀಜ ಅದು ಹಾಕ್ತಾ ಇರೋದು. ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ನಿಮಗೆ ಎಲ್ಲ ಬೇಯಿಸಿದ್ದಾದಮೇಲೆ ನೋಡಿ ಈ ಥರ ಎಲ್ಲ ಇದನ್ನು ರೊಟೇಟ್ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ಅದು ಸೀದ್ಬಿಡುತ್ತೆ ತಳ. ಸೊ ಎಲ್ಲ ಮಾಡಾದಮೇಲೆ ನೋಡಿ ಈ ಥರ ಆಗುತ್ತೆ, ಗುಳ್ಳೆ ಬರುತ್ತಲ್ಲ, ಬೆಂದಿದೆ ಅಂದರೆ ಅದು ಗುಳ್ಳೆ ಇರಲ್ಲ. ಸೊ ಎಲ್ಲ ಹಿಂಗಾದಮೇಲೆ ಅದನ್ನು ಫುಲ್ಲು ಇದಕ್ಕೆ ಪ್ಲೇಟಿಗೆ ತೊಗೊಳ್ಳಿ. ಲಾಸ್ಟಲ್ಲಿ ನೋಡಿ ಈ ಥರ ಎಲ್ಲ ನನ್ನ ರೆಡಿ ಆಯಿತು. ನೆಕ್ಸ್ಟು ನಿಮಗೆ ಬಣ್ಣ ಚೆನ್ನಾಗಿ ಬರಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.